ಏನು ನಮ್ಮ ತಾಲ್ಲೂಕಿನಿಂದ ಏನು ನರಸಿಂಹಯ್ಯ ಅವರು ಸೀನಿಯರ್ ಲೀಡ್ರ್ ಇದ್ದರು. ಅವ್ರಿಗೆ 84 ವರ್ಷ ವಯಸ್ಸಾಗಿರೋದ್ರಿಂದ ಈ ಬಾರಿ ರಾಜಣ್ಣ ಸಾಹೇಬರು ನೀನೇ ಬಾ ಅಂತ ಹೇಳಿದ್ದಕ್ಕೆ ಇವತ್ತು ಅಪ್ಲಿಕೇಶನ್ ಹಾಕಿದ್ದೀನಿ. ನಮ್ಮ ತಾಲ್ಲೂಕಿನ ರೈತರ ಪರವಾಗಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಜನಗಳಿಗೆ ಒಳ್ಳೆ ಒಂದು ಸೇವೆ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಬಂದಿದ್ದೀನಿ. ರಾಜಣ್ಣವರು ಮೊದಲಿಂದ ರಾಜಕೀಯ ಗುರುಗಳವರು, ಹಾಗಾಗಿ ಸ್ವಲ್ಪ ಪ್ರೀತಿ ಇದೆ ನಮ್ಮ ಮೇಲೆ. ಶ್ರೀನಿವಾಸ್ ಸಬ್ಜೆಕ್ಟ್ ಬರಲ್ಲ ಇದಕ್ಕೆ. ನಾವು ಮೊದಲಿಂದನೂ ಕಾಂಗ್ರೆಸ್ನಲ್ಲಿದ್ದವರು, ನಮ್ಮ ತಂದೆಯವರು ರಾಜಣ್ಣ ಸಾಹೇಬರು ಆಪ್ತ ಸ್ನೇಹಿತರು. ಅದರಲ್ಲಿ ನಾನು ರಾಜೇಂದ್ರ ಅವರು ಸ್ನೇಹಿತರಿರೋದ್ರಿಂದ ನನ್ನ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ತಾರೆ. ಶ್ರೀನಿವಾಸ್ಗೂ ಇದಕ್ಕೆ ಸಂಬಂಧ ಇಲ್ಲ. ಸಹಕಾರ ಕ್ಷೇತ್ರ ಕೊಟ್ಟಾರೆ, ಎಂಟ್ರಿ ಆಗ್ತಾ ಇದ್ದೀರಾ, ಯಾವ ರೀತಿಯಾಗಿ ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ನಿಮ್ಮ ಆಸೆ ಇದೆ? ಈ ರೈತರ ಪರವಾಗಿ ಇರೋ ಸಂಸ್ಥೆ ನಮ್ಮ ಒಕ್ಕೂಟ. ಅದರ ಜೊತೆಯಲ್ಲೆಲ್ಲ ನಮ್ಮ ಸೀನಿಯರ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ಅವರು ಸಹಕಾರದಿಂದ ರೈತರ ಪರವಾಗಿ ಒಳ್ಳೆ ಕೆಲಸ ಮಾಡಿ. ನೀವು ತುಮೂಲ್ ಅಧ್ಯಕ್ಷ ಆದಾಗ ಸರ್ ಒಂದು SR ಶ್ರೀನಿವಾಸ್ ಚಾಲೆಂಜ್ ಹಾಕಿದ್ರು, ಇದೇ ಥರ DCC ಬ್ಯಾಂಕಲ್ಲೂ ಗೆದ್ದು ನೋಡಲಿ ಅಂತೇಳಿ ಚಾಲೆಂಜ್ ಹಾಕಿದ್ರು. ಆಮೇಲೆ ಅದೇ ಕ್ಯಾಟಗರಿ ಬಲ್ಗೈನವ್ರಿಗೆ ಅಧ್ಯಕ್ಷ ಮಾಡಿ ನೋಡಲಿ ಅಂತ ಹೇಳ್ತಾ ಇದ್ರು. ಅಧ್ಯಕ್ಷರು ರಾಜಣ್ಣವ್ರು ಇರೋವರೆಗೂ ಅವರೇ ಅಧ್ಯಕ್ಷರು, ಅದು ಎರಡನೇ ಮಾತೇ ಇಲ್ಲ. ಯಾರು ಅಧ್ಯಕ್ಷ ಸ್ಥಾನ ಆಕಾಂಕ್ಷಿಗಳಿಲ್ವೇ ಇಲ್ಲ, ಮುಂದಕ್ಕೂ ಇರಲ್ಲ. ಅವ್ರು ಇರೋವರೆಗೂ ಅವರೇ ಅಧ್ಯಕ್ಷರು. ಅವರ ಹಿಂದೆ ನಾವು ಕೆಲಸ ಮಾಡ್ತೀವಿ. ರಾಜಕಾರಣದಲ್ಲಿ ಬಲಗೈನವರು ಮನೇಲಿ ಕೂತ್ಕೊಂಡಿದ್ದು ಮಾಡಬೇಕಂದ್ರೆ ಆಗಲ್ಲ. ಯಾವುದೇ ಆಗಲಿ, ಲೆಫ್ಟ್ ಆಗ್ಬೋದು, ರೈಟ್ನವ್ರು ಆಗ್ಬೋದು, ಹಿಂದುಳಿದವ್ರಾಗ್ಬೋದು, ಅವರ ಶ್ರಮದಿಂದ ಇವೆಲ್ಲ ಅಧಿಕಾರಿಗಳು ಬರೋದು. ಅವ್ರಿಗೆ ಆಸಕ್ತಿ ಇರಬೇಕು, ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸ್ಕೋಬೇಕು, ಸರ್ವಿಸ್ ಮಾಡಬೇಕು ಅನ್ನೋ ಮನೋಭಾವ ಇದ್ದರೆ ಆಗುತ್ತೆ. ಲೆಫ್ಟು ರೈಟು ಇದು ಬರಲ್ಲ. ಈಗ ಸಭೆ ಮಾಡಿದ್ರೆ ನಿರ್ಣಯ ಆಯಿತು? ಸಭೆಯಲ್ಲಿ ಮಂತ್ಲಿ ಮೀಟಿಂಗ್ ಮಾಡಿದ್ವಿ. ನಿರ್ಣಯಗಳೇನಿಲ್ಲ. ಜನರಲ್ ಬಾಡಿಯಲ್ಲಿ ಬರೋ ಸಬ್ಜೆಕ್ಟ್ಗಳೆಲ್ಲ ರಫಾಗಿ ಡಿಸ್ಕಸ್ ಮಾಡಿದ್ದೀವಿ. ರೈತರ ಗಿಫ್ಟ್ಗಳಿಲ್ಲ, ಏನಿಲ್ಲ. ಸೆಕ್ರೆಟ್ರಿಗಳಿಗೆ ಗಿಫ್ಟ್ಸ್ ಕೊಡಬೇಕಂತ ಡಿಸ್ಕಷನ್ ಆಗಿದೆ. ಈಗ ತುಮೂಲಲ್ಲಿ ಹೊಸ ಯೋಜನೆಗಳೇನಿಲ್ಲ. 4 ರೂಪಾಯಿ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಡೈರೆಕ್ಟಾಗಿ ರೈತರಿಗೆ ಪಾಸಾನ್ ಮಾಡ್ತಾಯಿದ್ದೀವಿ. ಅದರಲ್ಲೇನಿಲ್ಲ. ನಮ್ಮ ಒಕ್ಕೂಟಕ್ಕೆ ಲಾಭ ಬಂದರೆ ಅದರ ರೈತರಿಗೆ ಒಳ್ಳೊಳ್ಳೆ ಸ್ಕೀಮ್ಗಳನ್ನು ಮಾಡಿ, ಈಗ ಮಿಲ್ಕಿಂಗ್ ಮಿಷನ್ಸು, ಜಾಬ್ ಕಟರ್ಸ್ ಎಲ್ಲ ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿಗೆ ಲಾಭದಲ್ಲಿದೆ. ಅದಕ್ಕೆ ತಗ್ಗಟ್ಟಾಗಿ ಮೆಗಾ ಡೈರಿ ನಡೀತಾ ಇದೆ. ಅದಕ್ಕೆಲ್ಲ ಫಂಡ್ಸ್ ಬೇಕಲ್ಲ, ಅದಕ್ಕೆಲ್ಲ ರಿಸರ್ವ್ ಮಾಡಿ ಹೋಗ್ತಾ ಇರುತ್ತೆ. ತಿಂಗಳ 8 ಲೋಡ್ ಹೋಗುತ್ತೆ ತಿರುಪತಿಗೆ. ನಮ್ಮ ರಾಜಣ್ಣ ಸಾಹೇಬರು ಒತ್ತಾಯಕ್ಕೆ ನಾವೆಲ್ಲ ಧ್ವನಿಗೂಡಿಸಿದ್ದೀವಿ. CM ಅವ್ರಿಗೂ ಹೇಳಿದ್ವಿ ಮಧುಗಿರಿ ಜಿಲ್ಲೆ ಮಾಡಬೇಕು ಅಂತ. ನಮ್ಮೆಲ್ಲರೂ ಒತ್ತಾಯ ಇದೆ. ನೋಡೋಣ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದಿನ ಬಡ್ಜೆಟಲ್ಲೂ ಅನೌನ್ಸ್ ಮಾಡಿಲ್ಲ. ರಾಜಣ್ಣ ಸಾಹೇಬರು, ಪರಮೇಶ್ವರ್ ಸಾಹೇಬರು, ನಾವು ಅವ್ರ ಜೊತೆಯಲ್ಲಿ ಒಟ್ಟಿಗೆ ನಮ್ಮ ಸಬ್ ಡಿವಿಷನ್ ಜಯಚಂದ್ರ ಅವ್ರ ಸಮೇತ 4 ಜನ ನಾವು ನಮ್ಮ ಮಧುಗಿರಿ ಸಬ್ ಡಿವಿಷನ್ನ ಜಿಲ್ಲಾ ಕೇಂದ್ರ ಮಾಡಿ ಅಂತ ಕೇಳ್ಕೊಂಡು. ಶಿರಾ ಮಾಡಿದ್ರೆ ಸೈಡ್ಗೆ ಆಗ್ಬಿಡುತ್ತೆ, ಬೇಜಾರಾಗ್ಬೋದು. ನಮ್ಮ ರವಿ ಅಣ್ಣವರೆಲ್ಲ ಇದ್ದಾರೆ. ನಾವು ಸಬ್ ಡಿವಿಷನಲ್ಲಿ ನಾವು ಮಾತಾಡ್ಕೊತೀವಿ. ಒಟ್ಟಿಗೆ ಕೂತ್ಕೊಂಡು 4 ಜನ ಮಾತಾಡಿ ಅದು ಕುಚ್ಚುಕು ಅಂದರೆ ನಾವೇನು ಜಗಳಾಡಿಲ್ಲ, ಎಂಥದ್ದು ಇಲ್ಲ. ಸಿಕ್ಕದಾಗ ಇಬ್ಬರು ಜೊತೆಲಿ ಮಾತಾಡ್ತೀವಿ. ನಾವು ಕುಚ್ಚುಕು ಅಂದರೆ ಸ್ವಲ್ಪ ಆ ಟೈಮಲ್ಲಿ ಬೇಜಾರಾಗಿತ್ತು ಅವ್ರಿಗೆ. ರಾಜಣ್ಣ ಸಾಹೇಬರು, ಪರಮೇಶ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಇದ್ದಕ್ಕಿದ್ದಂಗೆ ನನಗೆ ಗೊತ್ತಿಲ್ಲದಂಗೆ ನಾಮಿನಿ ಮಾಡಿದ್ದಾರೆ. ಏನೋ ಅಧಿಕಾರ ಈಗಿನ ಯಾರಿಗೂ ಶಾಶ್ವತ ಅಲ್ಲ. ನಾವೆಲ್ಲರ ಜೊತೆ ಸಮಾನವಾಗಿ ಪ್ರೀತಿ ವಿಶ್ವಾಸದಿಂದ ಹೋಗ್ತಾ ಇದ್ದೀವಿ. ಶೀತಲ ಇಲ್ಲ, ಸಮರನೂ ಇಲ್ಲ, ಕ್ಯಾಶುಯಲ್. ಏನು ಶಾಸಕರ ಸಭೆಯಲ್ಲಿ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಇಲ್ಲ, ತುಮೂಲು ವಿಚಾರ ಚರ್ಚೆ ಆಗಿಲ್ಲ. ಕಳಪೆ ಅನ್ನೋದೇನಿಲ್ಲ. ಈಗ 280 ಹಳ್ಳಿಗಳಿಗೆ
ಕುಡಿತಾ ಇದ್ದಾರೆ ನೀರೀಗ. ಇನ್ನು ಒಂದು 5ರಿಂದ 10 ಟ್ಯಾಂಕು ಟ್ರಯಲ್ ಆಗಬೇಕು, ಸ್ವಲ್ಪ ಲೀಕೇಜಸ್ಸು ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ವೈನ್ ಹೊಸಕೋಟೆ ಟೌನಲ್ಲಿ ಈಗ ಗುದ್ಲಿ ಪೂಜೆ ಮೊನ್ನೆ ಮಾಡಿದ್ದೀವಿ. ಒಂದು 2-3 ಮಂತ್ಸಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಸಂಪೂರ್ಣವಾಗಿ ಪ್ರತಿ ವರ್ಷ 150-200 ಬೋರ್ವೆಲ್ ಕೊಡಿಸ್ತಾ ಇದ್ವಿ ಕುಡಿಯೋ ನೀರಿಗೆ. ಈ ಸಲ ಒಂದೇ ಒಂದು ಬೋರ್ವೆಲ್ ಕೊಡಿಸಿಲ್ಲ, ಎಲ್ಲ ತುಂಗಭದ್ರಾ ಕುಡಿಯೋ ನೀರಿದೆ. ಬಹುಗ್ರಾಮ ಕುಡಿಯೋ ನೀರು ಯೋಜನೆಯಲ್ಲಿ ಸಫಿಷಿಯೆಂಟಾಗಿ ಕುಡಿತಾ ಇದ್ದಾರೆ ನೀರು. ತುಮಕೂರಿಗೆ ಬರೋದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಇದೊಂದು ಆಂಬುಲೆನ್ಸ್ ನಾವೇ 4 ಕೊಟ್ಟಿದ್ದೀವಿ, ಹಳೇದೆರಡಿದೆ, ಏನು ಸಮಸ್ಯೆ ಏನಿಲ್ಲ. ಈಗ ಡಾಕ್ಟ್ರ್ ಕೊರತೆ ಇತ್ತು, ಸ್ಟೇಟಲ್ಲೆಲ್ಲ ಇತ್ತು. ಈಗ 8 ಜನ ಡಾಕ್ಟ್ರುಗಳನ್ನ ಡೆಪ್ಯೂಟ್ ಮಾಡಿದ್ದಾರೆ ಮೊನ್ನೆ ಕೌನ್ಸಿಲಿಂಗ್ ಮಾಡಿ. ಇನ್ನೂ ಒಂದು 5-6 ಪೋಸ್ಟ್ ಇದೆ, ಅದನ್ನು ಫಿಲ್ ಮಾಡಿಸಿ ಪಣ ತೊಟ್ಟಿದ್ದೀನಿ, ಮಾಡ್ತಾಯಿದ್ವಿ. ಮುಖ್ಯವಾಗಿ ಸರ್ ತುಮಕೂರು ನಗರದಿಂದ ಮಾರ್ನಿಂಗ್ ಟೈಮಲ್ಲಿ ಬಸ್ಗಳಿಲ್ಲ ಅನ್ನೋ ಸಮಸ್ಯೆ. ತುಮಕೂರಿಂದ ಮಾರ್ನಿಂಗ್ ಇದೆ, ಕೆಲವುದು ಏನಾಗುತ್ತೆ ಅಂದರೆ ಟೈಮಿಂಗ್ಸ್ ಇದೇ ಟೈಮ್ ಬೇಕು ಅದೇ ಟೈಮ್ ಬೇಕಂದಾಗ ಆಗಲ್ಲ. ಅದು ಅಫಿಷಿಯಲ್ಗೆ ಕರೆಕ್ಟಾಗಿ ಇಲ್ಲಿಂದ ಹೋಗ್ತಾರೆ 9:30 10 ಗಂಟೆ, ಎವ್ರಿ ಹಾಫ್ ಆನ್ ಅವರ್ಗೆ ಒಂದೊಂದು ಬಸ್ಸಸ್ ಇದೆ. ಕೋರ್ಟಗೆರೆ ಮಧುಗಿರಿಯಿಂದ 10 ನಿಮಿಷಕ್ಕಿದೆ KSRTCಗಳು. ಬಸ್ಗಳ ಸಮಸ್ಯೆ ಏನಿಲ್ಲ. ಥ್ಯಾಂಕ್ ಯು.